ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ. ಅದೇ ನಾವು ಬೆಳಗ್ಗೆ ಮಾತಾಡೋದ್ವಲ್ಲ, ಇದೇ ನೋಡಿ. ನೀವು ಯಾವಾಗ ಸಭೆ ಆದರೂ ಕೂಡ ನಮ್ಮ ಹಣೆ ಬರಹ ಇಷ್ಟೇ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಸೂಚನೆ ರವಾನಿಸಲಾಗಿದೆ, ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ, ಕುಡಿಯೋಕ್ಕೆ ನೀರಿಲ್ಲ ನಮಗೆ. ಮುಖ್ಯಮಂತ್ರಿಗಳು 10 ಸರಿ ಹೇಳಿದ್ರು, ದಯವಿಟ್ಟು ಯಾರೂ ಕೂಡ ಬಿತ್ತನೆ ಮಾಡೋಕ್ಕೆ ಹೋಗಬೇಡಿ, ಭಾಳ ಕಷ್ಟ ಇದೆ, ಮೊದಲು ಕುಡಿಯೋಕ್ಕೆ ನೀರು ಬೇಕು, ಅದಾದಮೇಲೆ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಇಂಥ ಸಂದರ್ಭದಲ್ಲೇ ಮತ್ತೆ ಒಂದು ನಿರ್ದೇಶನ ಬಂತು ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ. 3500 ಕ್ಯೂಸೆಕ್ ನೀರನ್ನು ಹರಿಸಿ, ಮುಂದಿನ 15 ದಿನ 3500 ಕ್ಯೂಸೆಕ್ ನೀರು ಬಿಡಬೇಕು. ಏನು ಮಾಡ್ತೀರಿ ಹೇಳಿ, ಕರ್ನಾಟಕದ ಕರ್ಮ. ಕರ್ನಾಟಕದ ಕರ್ಮ ಇದು. ಪ್ರತಿನಿತ್ಯ ಎಲ್ಲಿ ತರ್ತೀರಿ ನೀವು 3500 ಕ್ಯೂಸೆಕ್ ನೀರನ್ನ? 15 ದಿವಸ ಬಿಡ್ಬೇಕಂತೆ. ಪ್ರತಿ ದಿನಕ್ಕೆ 3500 ಕ್ಯೂಸೆಕ್ ಪ್ರಕಾರ 15 ದಿವಸ ನೀರು ಬಿಡಬೇಕು. ಇದಪ್ಪ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ಬೆಳಗ್ಗೆ ಮಾತಾಡ್ತಿದ್ವಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ತನಕ ನೀವು ಬಹಳ ಸುದೀರ್ಘವಾಗಿ ಈ ದೆಹಲಿನಲ್ಲಿ ನೀವು ವರದಿಗಾರಿಕೆ ಮಾಡಿರುವಂಥವ್ರು. ಸಾಮಾನ್ಯವಾಗಿ CWRC ಸಭೆ ಸೇರ್ತು ಅಂತಂದರೆ ಕರ್ನಾಟಕಕ್ಕೆ ಪುಕ್ಕು ಶುರುವಾಗುತ್ತೆ. ಯಾಕಂದರೆ ಎಂದೂ ಕೂಡ ಕರ್ನಾಟಕದ ಪರವಾಗಿ ಬಂದಿರುವಂಥ ಉದಾಹರಣೆ ಇಲ್ಲ. ನಾವು ಬೆಳಗ್ಗೆ ಮಾತಾಡಿದ್ದೆ ಸತ್ಯ ಆಯಿತು. ನೀರು ಬಿಡಿ ಅಂತ 3500 ಕ್ಯೂಸೆಕ್ ನೀರು ಪ್ರತಿ ದಿನ 15 ದಿನ ಬಿಡಿ ಅಂತ. ಏನಿದೆ ಕಥೆ ಇದು? ಕುಡಿಯೋಕೆ ನೀರಿಲ್ಲ, ಸಾಯ್ತಾ ಇದ್ದೀವಿ ನಾವು. ನಮ್ಮ ಅಳಲನ್ನು ಕೇಳೋಕ್ಕೆ ಯಾರು ಇಲ್ವಲ್ರಿ ಅಂತ ಸ್ಥಿತಿ ಆಗಿದೆಯಲ್ಲ. ಹರೀಶ್, ಏನಂತೀರಿ? ಹೌದು ರಂಗನಾಥ್, ಇದು ಕರ್ನಾಟಕಕ್ಕೆ ಸಂಕಷ್ಟದ ವರ್ಷ. ಮಾನ್ಸೂನ್ ಸರಿಯಾಗಿ ಆಗಿಲ್ಲ, ಮತ್ತು ಕಾವೇರಿ ಕೊಳ್ಳದ ಯಾವುದೇ ಜಲಾಶಯಗಳು ಕೂಡ ತುಂಬಿಲ್ಲ. ಬರದ ಛಾಯೆ ಆವರಿಸಿರುವಂಥದ್ದು ಕರ್ನಾಟಕದಲ್ಲಿ. ಇದರ ಮಧ್ಯೆ CWRC ಸಭೆ ಇವತ್ತು ದೆಹಲಿಯಲ್ಲಿ ನಡೀತು. ದೆಹಲಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ 3500 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಬಿಡಬೇಕು ಮುಂದಿನ 15 ದಿವಸಗಳ ಕಾಲ ಅನ್ನುವಂತಹ ಸೂಚನೆಯನ್ನು ಈಗ CWRC ಕೊಟ್ಟಿರುವಂತಹದ್ದು. ಇದು ಎಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಇದೊಂದು ರೀತಿ ಶಾಕ್ ಆದಂತಹ ಆದೇಶ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ KRS ಜಲಾಶಯದಲ್ಲಿ ಇರ್ತಕ್ಕಂಥ 49 TMC ಅಂದರೆ ಭರ್ತಿ ಆದರೆ 49 TMC ಇರಬೇಕಾಗತ್ತೆ. ಈಗ ಕೇವಲ ಇರ್ತಕ್ಕಂಥದ್ದು 16 TMC ಮಾತ್ರ. ಅದರಲ್ಲೂ 5 TMC ಬಳಕೆ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಟೋರೇಜ್ ಇರುತ್ತೆ. ಇನ್ನುಳಿದಂತಹ ನೀರನ್ನು ಕುಡಿಯೋದಕ್ಕೆ ಬಳಸ್ಕೊಳ್ಳಿಕ್ಕೆ ಮಾತ್ರ ಇರುವಂಥದ್ದು. ಈಗ ಕರ್ನಾಟಕದಲ್ಲೂ ಕೂಡ ಯಾವುದೇ ರೀತಿಯಂಥ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಸ್ಕೊಳ್ತಿಲ್ಲ. CM ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಸ್ಕೊಳ್ಬಾರ್ದು. ಈಗ ಇರ್ತಕ್ಕಂಥ ನೀರನ್ನು ಕೇವಲ ಕುಡಿಯೋ ನೀರಿಗಾಗಿ ಮಾತ್ರ ಬಳಸ್ಕೊಳ್ಬೇಕು ಅಂತ. ಅಂದರೆ ಮುಂದೆ ಮಾನ್ಸೂನ್ ಬರುವಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣ್ತಿಲ್ಲ, ಅಂದರೆ ಇನ್ನು ಬಲಗೊಳ್ಳುವಂಥ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇದರ ಮಧ್ಯದಲ್ಲಿ ಭವಿಷ್ಯದ ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಕುಡಿಯುವ ನೀರನ್ನು ಇದೇ ಕಾವೇರಿಯಿಂದನೇ ಒದಗಿಸಬೇಕಾಗತ್ತೆ. ಮುಂದಿನ ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಇದೇ ನೀರನ್ನು ಬಳಸ್ಕೊಳ್ಬೇಕಾಗತ್ತೆ. ಈಗ ಸಂಗ್ರಹ ಆಗಿರ್ತಕ್ಕಂಥ ನೀರು ಮುಂದಿನ 7-8 ತಿಂಗಳಿಗೆ ಬಳಕೆ ಆಗಬೇಕು ಅಂತಂದರೆ ಇದನ್ನು ಉಳಿಸ್ಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತಂದರೆ ಅದು ಕಷ್ಟ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದ ಅಧಿಕಾರಿಗಳು ಕೂಡ ಇವತ್ತು ವಾದ ಮಾಡಿರುವಂತಹದ್ದು. ಈ ವಾದದ ನಡುವೆ ಕೂಡ CWRC ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಪ್ರತಿದಿನ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನು ಹರಿಸಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಈಗ CWRC ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪಾಲಿಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ರಾಜ್ಯದ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು CM ಜೊತೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಚರ್ಚೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟಿಸಬೇಕಾಗತ್ತೆ. ಮತ್ತು CWRC ಕೊಟ್ಟಿರ್ತಕ್ಕಂಥ ಆದೇಶವೇ ಅಂತಿಮ ಅಲ್ಲ, ಇನ್ನು ಕೆಲವು ದಿವಸಗಳು ಬಿಟ್ಟರೆ CWMA ಸಭೆ ಕೂಡ ನಡೆಯುತ್ತೆ. ಅಲ್ಲಿಯೂ ಕೂಡ ಕರ್ನಾಟಕ ತನ್ನ ವಾದ ಮಂಡಿಸಲಿಕ್ಕೆ ಅವಕಾಶ ಸಿಗುವಂಥದ್ದು. ಯಾಕಂದರೆ ಕಳೆದ ಬಾರಿ ನಡೆದಂಥ ಸಭೆಯಲ್ಲಿ, ಅಂದರೆ 15 ದಿವಸಗಳ ಹಿಂದೆ ನಡೆದಂಥ ಸಭೆಯಲ್ಲಿ ಕರ್ನಾಟಕ ಸಮರ್ಥವಾಗಿ ವಾದವನ್ನು ಮಂಡಿಸಿತ್ತು. ಈಗ ಅಂದರೆ ಯಾವುದೇ ರೀತಿಯಾದಂತಹ ಜಲಾಶಯಗಳು ಇನ್ನೂ ತುಂಬಿಲ್ಲ, ಮತ್ತು ಕುಡಿಯೋ ನೀರಿಗಷ್ಟೇ ಮಾತ್ರ ನಮಗೆ ಇರ್ತಕ್ಕಂತಹ ನೀರು. ಇದರ ಮಧ್ಯದಲ್ಲಿ ತಮಿಳುನಾಡು ಕೇಳ್ತಾ ಇರತಕ್ಕಂಥದ್ದು ಕುಡಿಯೋ ನೀರಿಗಲ್ಲ, ಕೃಷಿಗೆ ನೀರನ್ನು ತಮಿಳುನಾಡು ಕೇಳ್ತಾ ಇದೆ. ಅಲ್ಲಿನ ರೈತರಿಗೆ ಜಮೀನುಗಳಿಗೆ
ಬೆಳೆಗೆ ನೀರನ್ನು ಕೇಳ್ತಿರುವಂಥದ್ದು. ಇಲ್ಲಿ ನಮ್ಮ ಕೃಷಿಕರಿಗೆ ನಾವು ನೀರನ್ನು ಬಿಟ್ಟಿಲ್ಲ, ನಾವು ಕುಡಿಯೋ ನೀರಿಗಾಗಿ ಮಾತ್ರ ನಾವು ನೀರನ್ನು ಇಟ್ಕೊಂಡಿರುವಂಥದ್ದು. ಇದ್ರ ಮಧ್ಯೆ ತಮಿಳುನಾಡು ಕೃಷಿಕರಿಗೆ ನೀರು ಬಿಡಿ ಅಂತಂದ್ರೆ ಅದು ಹೇಗೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ವಾದವನ್ನು ಮಾಡಿದರು. ಆದರೆ ಕಳೆದ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಆದೇಶವನ್ನು CWRC ಪಾಸ್ ಮಾಡಿರಲಿಲ್ಲ. ಆದರೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದೆ. 3500 ಕ್ಯೂಸೆಕ್ಸ್ ಪ್ರತಿನಿತ್ಯ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರು ಹರಿಸಬೇಕು ಅಂತಂದರೆ KRS ಜಲಾಶಯದಲ್ಲಿ ಇರ್ತಕ್ಕಂತಹ ನೀರು ಬಹುತೇಕ ಖಾಲಿ ಆಗುವಂತಹ ಸಾಧ್ಯತೆ ಇದೆ 15 ದಿವಸಗಳಲ್ಲಿ. ಮತ್ತು KRS ಜಲಾಶಯಕ್ಕೆ ಬರ್ತಿರ್ತಕ್ಕಂಥದ್ದು ಕೇವಲ 600ರಿಂದ 700 ಕ್ಯೂಸೆಕ್ಸ್ ನೀರು ಪ್ರತಿದಿನ ಒಳಹರಿವು ಇದೆ. ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಈಗ ಮಳೆಗಾಲದಲ್ಲಿ 3000-4000 ಕ್ಯೂಸೆಕ್ಸ್ ಪ್ರತಿನಿತ್ಯ ಹರಿದು ಬರಬೇಕಾಗಿತ್ತು. ಈಗ ಕೇವಲ 600 ಕ್ಯೂಸೆಕ್ಸ್ ಅಷ್ಟು ನೀರೀಗ ಒಳಹರಿವು ಇರುವಂಥದ್ದು. ಇದರ ಮಧ್ಯೆ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಿ ಅಂತಂದರೆ ಎಲ್ಲಿಂದ ನೀರು ತರುವಂಥದ್ದು ಅನ್ನುವಂಥದ್ದೇ ಕಷ್ಟ ಆಗಿರುವಂಥದ್ದು. ಒಂದು ವೇಳೆ ಈಗ CWRC ಆದೇಶವನ್ನು ಏನಾದ್ರು ಪಾಲಿಸಿದ್ದೆ ಆದಲ್ಲಿ ಕರ್ನಾಟಕದ ಜಲಾಶಯಗಳು ಬರಿದಾಗ ಹೋಗ್ತವೆ, KRS ಕೂಡ ಬರಿದಾಗ ಹೋಗುತ್ತೆ. ಮುಂದೆ ಕರ್ನಾಟಕದ ಜನರು ಕುಡಿಯೋ ನೀರಿಗೆ ಸಾಕಷ್ಟು ಪರಿತಪಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನ ಜನತೆ ಮುಂದಿನ ಮಾರ್ಚ್ ಏಪ್ರಿಲ್ ಮುಂದಿನ ಮಾನ್ಸೂನ್ ಶುರುವಾಗೋವರೆಗೂ ಕೂಡ ಕುಡಿಯೋ ನೀರಿಲ್ಲ ಅಂತಂದ್ರೆ ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ. ಹಾಗೆ ಕುಡಿಯೋ ನೀರಿಗಾಗಿ ಸಂಗ್ರಹಿಸಿ ಇಟ್ಟುಕೊಂಡಂತಹ ನೀರನ್ನ ಈಗ ತಮಿಳುನಾಡು ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದೆ. CWRC ತಮಿಳುನಾಡಿನ ವಾದವನ್ನು ಪುರಸ್ಕರಿಸಿ ಈಗ ನೀರು ಹರಿಸಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿರುವಂತಹದ್ದು. ಈಗ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇದೆ. ಈಗ CWRC ಆದೇಶ ಪಾಲಿಸಲಿಲ್ಲ ಅಂತಂದ್ರೆ CWMA ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಆ CWMA ಕೊಟ್ಟಂತ ಆದೇಶವನ್ನು ಕೂಡ ಪಾಲಿಸಲಿಲ್ಲ ಅಂತಂದ್ರೆ ತಮಿಳುನಾಡು ನೇರವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ಕೊಡುತ್ತೆ ಅದನ್ನ ಕರ್ನಾಟಕ ಪಾಲಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ರಂಗನಾಥ್, ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಆಯಿತು ನಮ್ಮವರು ಸರಿಯಾಗಿ ವಾದ ಮಂಡಿಸಿದರು, ಸಮರ್ಥವಾಗಿ ವಾದ ಮಂಡಿಸಿದರು, ಎಲ್ಲ ಸರಿ, ಸ್ಥಿತಿಗತಿಗಳು ಏನು ಅನ್ನುವಂಥದ್ದು ಈ ಟೀಮಲ್ಲಿ ಇರುವಂಥವ್ರಿಗೆ ಅರ್ಥ ಆಗಲ್ವಾ ಹರೀಶ್? ಇದು ಈಗಿನ ಪ್ರಶ್ನೆ ಅಲ್ಲ, ಇದು ದಶಕಗಳ ಪ್ರಶ್ನೆ. ಇದು ನಾವು ನೆಗೆದು ಬಿದ್ದು ಹೋಗಲಿ, ನಮಗೆ ಕುಡಿಯೋಕ್ಕೆ ನೀರಿಲ್ಲಿದ್ದರೂ ಸರಿ, ಅವ್ರಿಗೆ ನೀರು ಬಿಡಬೇಕು ಅನ್ನುವಂಥ ಒಂದು ಮನೋಭಾವನೆ ಎಷ್ಟರ ಮಟ್ಟಿಗೆ ಅವರು ಆದೇಶ ಹೊರಡಿಸ್ಬಿಡ್ತಾರೆ ಅಂತಂತಂದರೆ ಮುಲಾಜೆ ಇಲ್ಲ ಅದರಲ್ಲಿ. ಆ ಬೆಳೆ ಈ ಬೆಳೆ ಅದಕ್ಕೆ ನೀರು ಬೇಕು, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅವ್ರ ಬೆಳೆಗೆ ನೀರು ಬಿಡಬೇಕು. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಏನು ಅಂದರೆ ತೀರಾ ಅವ್ರಿಗೆ ಪರಿಸ್ಥಿತಿಯ ಅರಿವು ಇರಲ್ವೋ, ಅಥವಾ ನಾವೇನಾದರೂ ಈ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನಾದರೂ ಸೋಲ್ತಾ ಇದ್ದೀವಾ? ಏನು ಕತೆ ಇದು? ಹೌದು ರಂಗನಾಥ್, ಈಗ ಕಬಿನಿ ಜಲಾಶಯದಲ್ಲಿ ಒಂದು 18 TMC ತುಂಬುವಷ್ಟು ಅದರಲ್ಲಿ ಶಕ್ತಿ ಇರುವಂತಹದ್ದು. ಆದ್ರೆ ಈಗ ಅಲ್ಲಿ ಕಬಿನಿ ಜಲಾಶಯದಲ್ಲಿ ಇರ್ತಕ್ಕಂಥದ್ದು ಕೇವಲ 12 TMC ನೀರು. 12 TMC ನೀರನ್ನು ನಾವು ಬಳಸ್ಕೊಳಕ್ಕಾಗತ್ತಾ? ಇಲ್ಲ. ಸ್ಟೋರೇಜ್ ಇರ್ತಕ್ಕಂಥ ನೀರನ್ನು ನಾವು ಬಳಸ್ಕೊಳಕ್ ಸಾಧ್ಯನೇ ಇಲ್ಲ. ಡೆಡ್ ಸ್ಟೋರೇಜ್ ನೀರನ್ನು ಬಳಸ್ಕೊಳಕ್ ಸಾಧ್ಯ ಇಲ್ಲ. KRS ಜಲಾಶಯದಲ್ಲಿ 49 TMC ತುಂಬುವಷ್ಟು ಅದ್ರ ಶಕ್ತಿ ಇರ್ತಕ್ಕಂಥದ್ದು. ಅಲ್ಲಿ ಈಗಿರೋದು ಕೇವಲ 16 TMC ನೀರು. ಇಷ್ಟು ಮಳೆಗಾಲ ಈ 2 ತಿಂಗಳಲ್ಲಿ ಪೂರ್ತಿ ಭರ್ತಿ ಆಗಬೇಕಾಗಿತ್ತು. ಕೇವಲ 16 TMC ನೀರು ಇರ್ತಕ್ಕಂಥದ್ದು. ಜೊತೆಗೆ ಹೇಮಾವತಿ ಜಲಾಶಯದಲ್ಲೂ ಕೂಡ ಕೇವಲ 22 TMC ನೀರಿದೆ. ಅದು 37 TMC ಅಷ್ಟು ನೀರು ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ. ಮತ್ತೆ ಹಾರಂಗಿ ಜಲಾಶಯ ಏನು ತುಂಬಿದೆ, ಈ ಹಾರಂಗಿ ಜಲಾಶಯ ತುಂಬಿರುವಂಥದ್ದು ಈಗ ತಮಿಳುನಾಡು ಹಾರಂಗಿ ಜಲಾಶಯದ ಮೇಲೆ ಕಂಡು ಬಿದ್ದಿರುವಂತಹದ್ದು. ಆ ಜಲಾಶಯ ತುಂಬಿದೆ, ಅದರಿಂದ ನೀರನ್ನ ಹರಿಸಬಹುದು. ಅಲ್ಲಿ 2000ದಷ್ಟು ಕ್ಯೂಸೆಕ್ಸ್ ನೀರು ಒಳಹರಿವಿದೆ. ಆ ನೀರನ್ನ ನಮಗೆ ಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಮಿಳುನಾಡು ವಾದ ಮಾಡಿರುವಂತಹದ್ದು. ಕರ್ನಾಟಕದ ಅಧಿಕಾರಿಗಳು ಕೂಡ ಈಗ ಸಮರ್ಥವಾಗಿ ಈಗ ವಾದವನ್ನ ಮಂಡಿಸಿರುವಂತಹದ್ದು. ಈಗ ಕುಡಿಯೋದಕ್ಕೆ ನಮಗೆ ನೀರು ಬೇಕು. ಈಗ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುವಂತಹದ್ದು ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ. ಮತ್ತೆ ನಾವು ಕೃಷಿಗೆ ನಾವು ನೀರನ್ನು ಬಳಸ್ಕೊಳ್ತಿಲ್ಲ ಅನ್ನುವಂಥದ್ದನ್ನೇ ಈಗ ಕರ್ನಾಟಕ ವಾದವನ್ನ ಮಾಡಿದೆ. ಯಾವ ನಾಲೆಗಳಿಗೂ ಕೂಡ ನಾವು ನೀರನ್ನು ಹರಿಸ್ತಾ ಇಲ್ಲ, ಕೃಷಿಗೆ ನಾವು ನೀರನ್ನು ಬಳಸಬೇಡಿ ಅನ್ನುವಂಥದ್ದನ್ನೇ CM DK ಶಿವಕುಮಾರ್ ಅವರು ರೈತರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಡ್ಯಾಮ್ನ ನೀರನ್ನು ನಂಬ್ಕೊಂಡು ನೀವು ಬೆಳೀಲಿಕ್ಕೆ ಹೋಗಬೇಡಿ, ನಾವು ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಂಕಷ್ಟದ ವರ್ಷದಲ್ಲಿ ಅನ್ನುವಂಥದ್ದನ್ನ ನೇರವಾಗಿ CM DK ಶಿವಕುಮಾರ್ ಅವರು ರೈತರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಮತ್ತೆ ಈ CWRC ಸಭೆಯಲ್ಲೂ ಕೂಡ ಅದೇ ವಾದವನ್ನ ರೈತರು ಅಧಿಕಾರಿಗಳ ಮುಂದೆ ಮಂಡಿಸಿರುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ನಾಟಕ ಕೂಡ ಸಂಕಷ್ಟದಲ್ಲಿದೆ ಅನ್ನುವಂಥದ್ದನ್ನ ಹೇಳಿದೆ. ಮತ್ತೆ ಮುಂದೊಂದು ಅವಕಾಶ ಇದೆ, CWMA ಸಭೆ ಸೇರುವಂತಹದ್ದು ಇನ್ನು ಕೆಲವೇ ದಿವಸಗಳಲ್ಲಿ ಆ ಸಭೆ ಕೂಡ ಆಗುತ್ತೆ. ಆ ಸಭೆಯಲ್ಲಿ ಕರ್ನಾಟಕ ಮತ್ತೆ ವಾದವನ್ನು ಮಂಡಿಸಬೇಕಾಗತ್ತೆ. ಈಗ 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರೋದೇನಿದೆ, ಇದು ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಹೇಗೆ ಅಧಿಕಾರಿಗಳು ವಾದ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಕೂಡ ಇರುವಂತಹದ್ದು. ರಂಗ ಓಕೆ, ಈ ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾವು ಅದನ್ನ ಈಗ ವೀಕ್ಷಕರ ಮುಂದೆ ಇಡ್ತೀವಿ. ಅವ್ರು ಹೇಳ್ತಾರೆ ತುಂಬ ಸ್ಪಷ್ಟವಾಗಿ, ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಸ್ಥಿತಿ, ಇನ್ನು ಬೆಳೆಯೋದು
ಬಹಳ ದೂರದ ಮಾತು. ಅಂಥದ್ರಲ್ಲಿ ಬೆಳಗ್ಗೆ ನೀರು ಕೇಳ್ತಾ ಇದ್ದಾರೆ ಅಂತಂತಂದರೆ ನಾವು ಕೊಡೋದು ಹೆಂಗೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ ಹರೀಶ್. ಅಂದರೆ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಏನಾದರೂ ಅಪೀಲ್ ಹೋಗಬೇಕಾ ಏನು ಎತ್ತ, ನಾವು CM ಜೊತೆ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮುಂದೆ ಏನು ಮಾಡ್ಬೋದು ಕರ್ನಾಟಕ? ಯಾಕಂದರೆ ನೀವು ಹೇಳಿದ್ರಿ ಈ ಸಭೆ ಅಲ್ಲ ಅಂದರೆ ಇನ್ನೊಂದು ಕಡೆಗೆ ಹೋಗಬೇಕು, ಆ ಪ್ರಾಧಿಕಾರಕ್ಕೆ ಹೋದರೂ ಕೂಡ ನಮ್ಮ ಹಣೆ ಬರಹ ಅಷ್ಟನ್ನೇ. ಇನ್ನು ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ನಾವೇನು ಗೆದ್ದಿರುವಂಥ ಉದಾಹರಣೆಗಳಿಲ್ಲ. ಇಂಥ ಸಂಕಟ ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇರೋದು. ಹಾಗಾಗಿ ಏನೀಗ ನೆಕ್ಸ್ಟ್ ಏನೀಗ? ಹೌದು ರಂಗನಾಥ್, ಬಹು ಮುಖ್ಯವಾಗಿ ಈಗ CWRC ಒಂದು ಆದೇಶವನ್ನು ಕೊಟ್ಟಿದೆ. ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಮುಂದಿನ 15 ದಿವಸಗಳ ಕಾಲ ಅಂತ. ಅಷ್ಟು ನೀರು ಹರಿಸಿದ್ರೆ ಗ್ಯಾರಂಟಿ KRSನ ಜಲಾಶಯ ಬರಿದಾಗುತ್ತೆ, ಕುಡಿಯೋದಕ್ಕೂ ಕೂಡ ನೀರಿನ ಸಮಸ್ಯೆ ಎದುರಾಗುತ್ತೆ. ಕೇವಲ ಬೆಂಗಳೂರಿಗೆ ಮಾತ್ರ ನೀರಲ್ಲ, ಮೈಸೂರಿಗೂ ನೀರು ಕೊಡಬೇಕು, ಮಂಡ್ಯಕ್ಕೂ ನೀರು ಕೊಡಬೇಕು, ಹಳ್ಳಿಗೂ ನೀರು ಕೊಡಬೇಕು, ಹಾಸನ ಸಿಟಿಗೂ ನೀರು ಕೊಡಬೇಕು, ಚಾಮರಾಜನಗರಕ್ಕೂ ನೀರು ಕೊಡಬೇಕು, ಎಲ್ಲ ನಗರಗಳಿಗೂ ಕೂಡ ಇಲ್ಲಿ ಕಾವೇರಿ ಕೊಳ್ಳದ ನಗರಗಳಿಗೂ ನೀರು ಕೊಡಬೇಕು, ಹಳ್ಳಿಗೂ ನೀರು ಕೊಡಬೇಕು. ಹಳ್ಳಿಗೂ ನೀರು ಕೊಡಬೇಕು ಅಂತಂದರೆ ಈಗಿರ್ತಕ್ಕಂತಹ ಏನು ಸಂಗ್ರಹ ಆಗಿರ್ತಕ್ಕಂಥ ನೀರು ಮುಂದಿನ ಏಪ್ರಿಲ್ ಮಾರ್ಚ್ವರೆಗೆ, ಅಂದರೆ ಮುಂದಿನ ಮಾನ್ಸೂನ್ ಶುರುವಾಗುವವರೆಗೂ ಕೂಡ ನೀರನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ಳೇಬೇಕಾಗುತ್ತೆ ಭವಿಷ್ಯದ ದೃಷ್ಟಿಯಿಂದ. ಇಲ್ಲ ಅಂತಂದರೆ ಬರಗಾಲ ಬಂದು ಜಾನುವಾರುಗಳು ಸತ್ತೋಬೇಕಾಗತ್ತೆ, ಮನುಷ್ಯರು ಕೂಡ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಕರ್ನಾಟಕ ಮುಂದೆ ಏನು ಮಾಡುತ್ತೆ ಅನ್ನುವಂಥದ್ದು ಭಾಳಷ್ಟು ಕುತೂಹಲ. ಈಗ CWRC ಆದೇಶವನ್ನು ಕೊಟ್ಟಿದೆ. ಈಗ CWMA ಸಭೆಯಲ್ಲಿ ಮುಂದಿನ ಅವಕಾಶ ಸಿಗುತ್ತೆ. ಇಲ್ಲ, ಅಷ್ಟು ನೀರನ್ನು ಬಿಡ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ನಾವು ಬಿಡೋದಾದರೆ ಇಷ್ಟು ನೀರನ್ನು ಬಿಡಬಹುದು ಅನ್ನುವಂಥದ್ದನ್ನು ಕರ್ನಾಟಕ ಮನವರಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅದಕ್ಕೂ ಏನಾದರೂ CWMA ಸಭೆಯಲ್ಲಿ ಬಗ್ಲಿಲ್ಲ ಅಂತಂದರೆ ಈಗ ಕರ್ನಾಟಕ ಮತ್ತೆ ನಿರ್ಧಾರವನ್ನು ಮಾಡಬೇಕಾಗತ್ತೆ, ನೀರು ಬಿಡಬೇಕಾ ಬೇಡವಾ ಅನ್ನುವಂಥದ್ದು. ಯಾಕಂದರೆ ವಿರೋಧ ಪಕ್ಷಗಳು ಕೂಡ ಈಗ ಸುಮ್ಮನೆ ಕೂರೋದಿಲ್ಲ. ತಮಿಳುನಾಡಿಗೆ ನೀರನ್ನು ಹರಿಸಿದ್ದೇ ಆದಲ್ಲಿ ರಾಜಕೀಯವಾಗಿ ಪ್ರೊಟೆಸ್ಟನ್ನು ಮಾಡೇ ಮಾಡ್ತವೆ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡೇ ಮಾಡ್ತವೆ. ಹೀಗಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈಗ CWMA ಆದೇಶವನ್ನು ಕೂಡ ಕರ್ನಾಟಕ ಒಂದು ವೇಳೆ ಪಾಲಿಸಲಿಲ್ಲ ಅಂತಂದರೆ ತಮಿಳುನಾಡಿನವರು ಸಹಜವಾಗಿಯೇ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರ್ತಾರೆ. ಯಾಕಂದ್ರೆ ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಸಂಕಷ್ಟ ಸೂತ್ರವನ್ನ ಹೆಂಗೆ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು. ಹರೀಶ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ